ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ಲೈನು ಮೇಲಿರೋದು ಬರ್ದಿರ್ತೇನೆ, ಯಾರು ಬದಲಾಯಿಸಕ್ಕಾಗಿಲ್ಲ. ತಗೊಳ್ಳಿ, ಹಾಕಿ. ನನ್ನ ರೂಮಲ್ಲಿ ನೇಣು ಕೊಡಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಅವಳಂತೂ ಕೇಳದೆ ಓಡೋದ್ಲು. ನೀನು ಏನಾದರೂ ಹಾಗೆ ಮಾಡಿದ್ರೆ? ಹೌದು ತಾತ, ನೀವು ಹೇಗೆ ಹೇಳ್ತೀರಾ ಹಾಗೆ. ಇಲ್ಲ ಅಂತಂದ್ರೆ ಅದಲ್ಲೇ ಇರುತ್ತೆ. ಯಾಕೋ ಹೀಗೆ ಮಾಡಿದೆ? ನಿಮ್ಮ ಮನೇಲಿ ಎಲ್ರೂ ಒಪ್ಸಿ ಮದ್ವೆ ಆಗೋಣ ಅಂತ ಹೇಳಿದ್ದೆ ತಾನೆ? ಅಮ್ಮಂಗೆ ತಾತಂಗೆ ಮತ್ತೆ ವಿಷಯ ಗೊತ್ತೇ ಇರ್ಲಿಲ್ಲ ಅಂದಿದ್ರೆ ನಾನು ತಾಳಿನೇ ಕಟ್ಟಿಸ್ಕೊತಿರ್ಲಿಲ್ಲ. ನಾನು ಏನು ಮಾಡಲಿ ಬಾಸು, ನಿನ್ನೆ ತಾತನ ಹತ್ರ ಮಾತಾಡ್ತೀನಿ, ಅವ್ರ ಈ ಮದುವೆನ ಬಿಲ್ಕುಲ್ ಆಗಲ್ಲ ಅಂತಂದ್ರು. ಸೊ ಅದಕ್ಕೆ ಡಿಸಿಷನ್ ತಗೊಂಡೆ ನಾನು. ನಾನು ಅಮ್ಮನ ಹತ್ರ ಹೇಳಿ ಹೋಗೋಣ ಅನ್ಕೊಂಡೆ. ಅಮ್ಮ ತಾತನ ಹತ್ರ ಏನು ಮುಚ್ಚಿಡಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಅಮ್ಮ, ತಾತನ ಬಗ್ಗೆ ಯೋಚಿಸ್ತಿದ್ದೀರ? ಮಾವ ಮದುವೆ ಬಗ್ಗೆ ತುಂಬಾ ಕನ್ಸು ಕಂಡಿದ್ರು. ಹೀಗಾಯ್ತಲ್ಲ ಅಂತ ಅವರು ದುಡುಕಿ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ನೀನು. ನನಗೂ ತುಂಬ ಭಯ ಆಗ್ತಾ ಇದೆ. ತಾತನ ರೂಮಲ್ಲಿ ಬೇರೆ ಅದು. ಅಮ್ಮ, ನೀವಿಷ್ಟೆಲ್ಲ ಭಯ ಪಡೋ ಅಗತ್ಯ ಇಲ್ಲ. ತಾತಂಗ ಆ ರೀತಿ ಉದ್ದೇಶ ಇದ್ದಿದ್ರೆ ಅವ್ರು ನಮ್ಮ ಮೇಲೆ ಮಂಗಳಾಕ್ಷತೆ ಹಾಕ್ತಾನೆ ಇರ್ಲಿಲ್ಲ. ಅವ್ರ ಕೋಪ ಸಹಜ, ಆದ್ರೆ ಆ ಕೋಪ ಸಮರ್ಥ ಮೇಲೆ, ನನ್ನ ಮೇಲೆ ಇರಬಹುದು, ನಿಮ್ಮ ಮೇಲೆ ಇರಲ್ಲ. ಅಮ್ಮ, ನೀವು ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಕನ್ವಿನ್ಸ್ ಆಗೇ ಆಗ್ತಾರೆ. ಇಲ್ಲ ಬಾಸ್, ನಮ್ಮ ತಾತನ ಬಗ್ಗೆ ನಿನಗೆ ಗೊತ್ತಿಲ್ಲ. ತಾತನ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ತಾತ ಅಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ. ಅವ್ರ ವಿರುದ್ಧವಾಗಿ ಹೋಗಿ ಅಮ್ಮ ನಮ್ಮ ಮದ್ವೆ ಮಾಡ್ಸಿರಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಮ್ಮನ ಮಾತು ಕರೆಗದೆ ಇರೋರು ಯಾರಿದ್ದಾರೆ ಹೇಳು? ಹೌದು, ನೀವು ಇಷ್ಟು ವರ್ಷದಿಂದ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ಮಾತು ಅವ್ರು ಖಂಡಿತ ಒಪ್ಕೊಂಡೇ ಒಪ್ಕೊಳ್ತಾರೆ. ಧೈರ್ಯವಾಗಿರಿ. 2 ಕೋಟಿ ಆಸ್ತಿ ಬರುತ್ತೆ ಅನ್ಕೊಂಡಿದ್ದೆ. ಕೊಟ್ಟು ಎಲ್ಲ ಸೇರಿ ನನ್ನ ಕೈ ಚಿಪ್ ಕೊಟ್ಬಿಟ್ರು. ನನಗೆ ಬರ್ತಿರೋ ಕೋಪದಲ್ಲಿ ಏನ್ರಿ ಆಯ್ತು? ಏನಾಯ್ತು? ಏನಾಗ್ಬೇಕು? ಏನೇ ಆಗ್ಬೇಕು? ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರು. ಯಾಕಪ್ಪ? ಯಾರು ಏನ್ ಮಾಡಿದ್ರು? ನನ್ನನ್ನೇನೋ ಕೇಳ್ತೀಯಾ? ನಿನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ, ನೀನು ಓಡಿಸ್ಕೊಂಬಂದೋಳು, ಅವಳನ್ನ ಕೇಳು. ಮಾವ, ನಾನೇನ್ ತಪ್ಪು ಮಾಡ್ದೆ? ನೀನ್ ಮಾಡ್ಲಿಲ್ಲಮ್ಮ. ನೀನ್ ಸರಿ ಮಾಡ್ತೀಯ ಅಂತ ನಿನ್ನ ನಂಬ್ಕೊಂಡು ನಾನಿದ್ದೆ ನೋಡು, ಅದು ನಾನು ಮಾಡಿದ ತಪ್ಪು. ನನ್ನ ಮಗಳು ಪಿಂಕಿಗೆ ನಿಮ್ಮ ಅಣ್ಣನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಬಡಾಯಿ ಕೊಚ್ಕೊಂಡ್ಬಿಟ್ಟೆ ನೀನು.
ಹೌದು, ಈಗ್ಲೂ ಅದನ್ನೇ ಹೇಳ್ತಿದ್ದೀನಿ. ಏನೀಗ ಅಂತ ಪ್ರಶ್ನೆ ಬೇರೆ ಕೇಳ್ತೀಯ ನೀನು? ಲೇ, ಅಲ್ಲಿ ದೇವಸ್ಥಾನದಲ್ಲಿ ನಿಮ್ಮಣ್ಣ ಯಾವ್ದೋ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದಾನೆ. ಇದೇ ಕಣ್ಣುಗಳಿಂದ ನೋಡ್ಕೊಂಬಂದೆ. ಏನೀಗ ಅಂತ ಪ್ರಶ್ನೆ ಬೇರೆ ಕೇಳ್ತಾಳೆ. ಮಾವ, ಏನ್ ಹೇಳ್ತಿದ್ದೀರಾ? ಅಲ್ಲಿ ಏನ್ ನಡೀತೋ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಇವನು ಇಬ್ರು ದೇವಸ್ಥಾನಕ್ಕೆ ತೆಂಗಿನಕಾಯಿ ವ್ಯಾಪಾರ ಮಾಡಕ್ಕೆ ಅಂತ ಹೋದ್ವಿ. ಮದ್ವೆನಾ? ಹೌದು ಸರ್. ನೀವು ವಂಶದ ಕುಡಿ ಇದನ್ನಲ್ಲ ಸಮರ್ಥ ಯಾವ್ದೋ ಹುಡುಗಿನ ಮದುವೆ ಮಾಡ್ಕೋತಿದ್ದಾನೆ. ಇನ್ನ ಮುದುಕ ಅನ್ಕೊಂಡೆ ಇವಳನ್ನ ನಂಬ್ಕೊಂಡ್ರೆ 3 ನಾಮ ಅಂತ ಅವತ್ತೇ ನಿಮಗೆ ಬಡ್ಕೊಂಡೆ. ಕೇಳಿದ್ರ ನೀವು? ಅತ್ತೆ, ಬೈಯಕ್ ನಂಗೂ ಬರುತ್ತೆ, ಆದ್ರೆ ಇವಾಗ ನಮಗ್ ನಾವೇ ಬೈಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಏನ್ ಮಾಡ್ತೀಯಾ? ಏನೋ ಹೇಳ್ತಾ ಇದ್ದೆ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ. ಏನೂ ಮಾಡಕ್ಕಾಗಲ್ಲ. ಅಲ್ಲಿ ಮದುವೆ ಆಗೋಗ್ಬಿಟ್ಟಿದೆ. ಚಿಪ್ಪೆ ಗತಿ ನಮಗೆ. ಸ್ವಲ್ಪ ನನ್ ಮಾತು ಕೇಳ್ತೀರಾ? ಮದ್ವೆ ಆಗಿದೆ ಅಷ್ಟೇ, ಮನೆಗ್ ತುಂಬಿಸ್ಕೊಂಡಿದಾರ. ಆ ಮುದ್ಕ ಎಲ್ರೆದಿಗೂ ಮರ್ಯಾದೆ ಹೋಗುತ್ತೆ ಅಂತ ಅಕ್ಷತೆ ಹಾಕಿರ್ತಾನಷ್ಟೆ. ಆದ್ರೆ ಅವರಿಬ್ರು ಮನೆಯವ್ರಿಗೂ ಬಂದ್ರೆ ಉಗ್ದು ಆಚೆ ಹಾಕ್ತಾನೆ. ಆ ಮುದ್ಕ ಪ್ರಾಣನಾದ್ರೂ ಬಿಡ್ತಾನೆ, ಆದ್ರೆ ಅಹಂಕಾರ ಮಾತ್ರ ಬಿಡಲ್ಲ. ಡ್ರಾಮಾ ಈಗ ಶುರು ಆಗುತ್ತೆ. ಹಾಯ್ ಸರ್. ಹಾಯ್ ಮ್ಯಾಗಿ, ಥ್ಯಾಂಕ್ ಯು. ತುಂಬಾ ಟಯರ್ಡ್ ಆದಂಗೆ ಕಾಣಿಸ್ತಿದ್ದೀರಾ? ಓ, ಮದ್ವೆ ಮನೆ ಓಡಾಟನಾ? ಅದೇ ಮನೆ. ಅಯ್ಯೋ, ಸಿರಿ ಮದುವೆ ಇವತ್ತೇ ಅಲ್ವಾ? ಛೇ, ಎಂಥ ಕೆಲಸ ಆಗೋಯ್ತು. ಆ ಹುಡುಗಿ ಅಷ್ಟು ಪ್ರೀತಿಯಿಂದ ಬೇರೆ ಕರೆದಿದ್ಲು. ಛೇ, ನೀವು ಮದ್ವೆಗೆ ಹೋಗ್ಲಿಲ್ವಾ? ನೀವು ಅಲ್ಲಿಂದನೇ ಬಂದ್ರಿ ಅಂತ ಅನ್ಕೊಂಡೆ. ಇಲ್ಲಮ್ಮ, ನಿನ್ನೆ ರಾತ್ರಿ ಒಗ್ಗರಣೆ ಡಬ್ಬಿ ಸ್ಪೆಷಲ್ ಎಪಿಸೋಡ್ ಶೂಟಿಂಗ್ ಇದೆ ಅಂತ ಮ್ಯಾನೇಜರ್ ಫೋನ್ ಮಾಡಿದ್ರು. ಆ ಟೆನ್ಷನಲ್ಲಿ ಮರ್ತುಬಿಟ್ಟೆ. ಇಟ್ಸ್ ಓಕೆ ಸರ್. ಹೇಗೂ ಸ್ನಾಕ್ಸ್ ಎಲ್ಲ ನಮ್ಮ ಕೆಫೆಯಿಂದನೇ ಕಳಿಸಿದ್ವಿ. ಓಹ್, ಹೌದಲ್ಲ, ಅದೊಂದು ಒಳ್ಳೆ ಕೆಲಸ ಆಯಿತು. ಇಲ್ಲಾಂದರೆ ಪಚಿತಿ ಆಗೋದು. ಆದರೂ ಆ ಹುಡುಗಿ ನಾನು ಬರ್ತೀನಿ ಅಂತ ಕಾಯ್ತಾ ಇದ್ಲೇನೋ. ಅವರತ್ತೆ ನನ್ನ ಅಭಿಮಾನಿ ಅಂತ ಬೇರೆ ಹೇಳಿದ್ಲು. ಛೇ, ಎಲ್ಲರಿಗೂ ಬೇಸರ ತಂದ್ಬಿಟ್ಟೆ. ಹೋಗ್ಲಿ ಬಿಡಿ ಸರ್. ಹಾಂ, ಒಂದು ವಿಶ್ ಕಳಿಸ್ಬಿಡಿ, ಮದ್ವೆಗೆ ಬರೋಕ್ಕಾಗಲಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಆ ಹುಡುಗಿ ನಮ್ಮ ಕೆಫೆಗೆ ಬಂದಾಗ ಸಾರಿ ಕೇಳಿದ್ರೆ ಆಯಿತು. ಅದು ತುಂಬ ಫಾರ್ಮಲ್ ಅನಿಸ್ಬಿಡುತ್ತೆ. ಒಂದು ಕೆಲಸ ಮಾಡೋಣ, ಅವ್ರ ಇಡೀ ಫ್ಯಾಮಿಲಿನ ನಮ್ಮ ಕೆಫೆಗೆ ಇನ್ವೈಟ್ ಮಾಡೋಣ. ನಮ್ಮದೇ ಟ್ರೀಟ್. ಗುಡ್ ಐಡಿಯಾ, ಹಾಗೆ ಮಾಡೋಣ. ಸಮರ್ಥು, ಮದುವೆ ಆದ್ಯಾ? ಅಯ್ಯೋ, ಪಕ್ಕದ ಮನೆಯವ್ರಿಗೊಂದು ಮಾತು ಹೇಳಿಲ್ಲ. ಇದೆಂತ ಮದ್ವೆ? ಓಡೋಗಿದ್ರಾ? ಓಡೋಗಿದ್ವೋ ಇಲ್ಲ ಆಗೋಗಿದ್ವು, ಅವೆಲ್ಲ ಈಗಲೇ ಆಗ್ಬೇಕಾ? ತುಳಸಿ, ನವದಂಪತಿಗಳನ್ನ ಮನೆ ಮುಂದೆ ನಿಲ್ಲಿಸ್ಕೊಂಡು ಏನ್ ಮಾಡ್ತಿದೀಯ ನೀನು? ನಡಿ, ವಧು ಪ್ರವೇಶ ಮಾಡೇ ಬಿಡೋಣ ಅಲ್ವೇನ್ರಿ? ನಡೀರಿ. ಆದ್ರೆ ಅದು ಮಾವ. ಏನಾಗಲ್ಲ, ನಡೀರಿ. ಅಂದ್ರೆ ಮನೆಗೆ ಸೇರ್ಸೋದೇ ಇಲ್ಲ ಅಂತೀಯ? ಚಾನ್ಸೇ ಇಲ್ಲ ಮಾವ. ಸಂಧ್ಯಾ, ವಿಷಯ ಗೊತ್ತಾಯ್ತೇನೆ? ನಿಮ್ಮ ಅಣ್ಣ ಯಾರಿಗೂ ಹೇಳ್ದೆ ಮದುವೆ ಆಗಿ ಬಂದಿದ್ದಾನೆ. ಗೊತ್ತಾಯ್ತು. ಈಗ ಅವರಿಬ್ರು ಎಲ್ಲಿದ್ದಾರೆ? ಮನೆ ಹತ್ರ ಬಂದಿದ್ದಾರೆ, ಆದ್ರೆ ಬಾಗ್ಲು ಹಾಕಿದೆ. ನಿಮ್ ಹಿಟ್ಲರ್ ತಾತ ಮನೆ ಒಳಗೆ ಇದ್ದಾರೆ. ಗೊತ್ತಿತ್ತು ನನ್ಗೆ ಅವರಿಬ್ರಿಗೆ ನಡು ಬೀದಿನೇ ಗತಿ ಅಂತ. ಅಷ್ಟಕ್ಕೂ ಆ ಮುದ್ಕ ಅವರಿಬ್ರನ್ನ ಮನೆ ಒಳಗೆ ಹೇಗೆ ಸೇರಿಸ್ತಾನೆ?
ನಂಗ್ ಮುಖ ಮುಸ್ಟಿ ನೋಡ್ದೆ ಅವಮಾನ ಮಾಡದ್ನಲ್ಲ, ಇವ್ರಿಗೂ ಅದೇ ಗತಿ ಬರೋದು. ನೋಡ್ತಾ ಇರು. ಹೌದು, ನೀನೆಲ್ಲಿದ್ಯಾ ಈಗ? ನಿಮ್ಮ ಮನೆ ಆಚೆನೇ ಇದ್ದೀನಿ. ಇಂಥ ಡ್ರಾಮಾನ ಮಿಸ್ ಮಾಡ್ಕೋತೀನಾ? ನಾನು ಪಕ್ಕಕ್ಕೆ ಬಂದು ಫೋನ್ ಮಾಡ್ತಾ ಇರೋದು. ಒಳ್ಳೆ ಕೆಲಸ ಮಾಡ್ದೆ ನೋಡು. ಅಲ್ಲೇನೇನ್ ನಡೀತಿದ್ಯೋ ಎಲ್ಲಾನು ಲೈವ್ ಕಾಮೆಂಟ್ರಿ ಕೊಡ್ತಾ ಇರು. ಕಾಲ್ ಕಟ್ ಮಾಡಕ್ ಹೋಗ್ಬೇಡ. ನಾನು ಇಲ್ಲಿಂದ ಎಲ್ಲ ಕೇಳಿಸ್ಕೊಳ್ತಾ ಇರ್ತೀನಿ. ಸರಿ. ಅಮ್ಮ ಒಂದು ನಿಮಿಷ. ದತ್ತಣ್ಣ, ನಾನು ಶೇಷು ಕಣೋ, ಬಾಗಲ್ ತೆಗಿಯೋ. ಪಾಪ ತುಂಬಾ ನೊಂದ್ಕೊಂಡಿದ್ದಾನೆ ಅನ್ಸುತ್ತೆ. ಅವನಿಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರು ಕರೆದ್ರೆ ಬಾಗಿಲು ತೆಗಿಬೋದೇನೋ. ಅಮ್ಮ, ತಾತ ತಾತ ಪ್ಲೀಸ್ ಬಾಗಿಲು ತೆಗೀರಿ ತಾತ. ನಾ ತಪ್ಪು ಮಾಡ್ಬಿಟ್ಟೆ. ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ಪ್ಲೀಸ್ ಬಾಗಿಲು ತೆಗೀರಿ ತಾತ. ತಾತ ಮಾವ, ಮಾವ ನಿಮ್ ಕಾಲಕ್ಕೆ ಬೀಳ್ತೀನಿ ಮಾವ. ದಯವಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಇವಾಗೇನಾದ್ರೂ ನಿರ್ಧಾರ ತಗೊಂಡ್ರೆ ನಿಮ್ ಸೊಸೆನೂ ಅದೇ ನಿರ್ಧಾರ ತಗೋಬೇಕಾಗತ್ತೆ. ಡೋರ್ ಓಪನ್ ಆಯ್ತು ಕಣೆ. ದತ್ತಣ್ಣ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆಚೆ ನಿಲ್ಸಿ ಮಾತಾಡೋದು ಮನೆಗೆ ಶ್ರೇಯಸ್ಸಲ್ಲ. ನಿನ್ ಮೊಮ್ಮಗನಿಗೆ ಅಂಥ ಕೆಟ್ಟ ಮನಸ್ಸಿದ್ದಿದ್ರೆ ಅವನು ಮನೆಯವರೆಗೂ ಬರ್ತಾನೆ ಇರಲಿಲ್ಲ. ಹಾಗೆ ಹಾರಿಸ್ಕೊಂಡು ಹೋಗ್ಬಿಡ್ತಿದ್ದ. ಅಣ್ಣ, ನೀನು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಬಾಗಿಲು ತೆಗಿಯೋಣ. ಹೌದು ದತ್ತಣ್ಣ, ಮಕ್ಕಳು ತಪ್ಪು ಮಾಡ್ತಾರೆ. ಹಾಗಂತ ನಾವು ಹಠ ಮಾಡಿದ್ರೆ ಆಗುತ್ತಾ? ಮಾವ, ಪಾಪು ಮದುವೆ ವಿಷಯ ನನಗೆ ಗೊತ್ತಿರ್ಲಿಲ್ಲ ಮಾವ. ಹೌದು ತಾತ. ಅಮ್ಮಂಗೆ ಹೇಳಿದ್ರೆ ನಿಮ್ಗೆ ಹೇಳ್ಬಿಡ್ತಾರೆ ಅಂತ ಅಮ್ಮಂಗೆ ಹೇಳಲಿಲ್ಲ ನಾನು. ನನಗೆ ಮೊದಲೇ ಗೊತ್ತಿದ್ರೆ ನಾನು ನಿಮಗೆ ವಿಷಯ ತಿಳಿಸ್ತಾ ಇರ್ತಿದ್ನ ಮಾವ. ಆದ್ರೂ ನಿಮ್ಗೆ ಹೇಳಬೇಕು ಅಂತ ತುಂಬಾ ಸಲ ಫೋನ್ ಮಾಡಿದೆ, ನೀವು ತೆಗಿಲೇ ಇಲ್ಲ. ಸಿರಿ ತಂದೆ ಫೋನ್ ಮಾಡಿ ಹೇಳ್ದಾಗ್ಲೇ ಪಾಪು ಮದುವೆ ವಿಷಯ ನನಗೆ ಗೊತ್ತಾಗಿತ್ತು. ತಾತ, ನೀವು ನನ್ನ ಎಷ್ಟೇ ಬೈಬೋದು, ದಂಡಪಿಂಡ ಅಂತ ಕರಿಬೋದು, ಆದ್ರೆ ನನಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ತಾತ. ಅದಕ್ಕೆ ನೀವು ನೊಂದ್ಕೋತೀರಾ ಅಂತ ನಾನು ಪ್ರೀತಿ ವಿಷಯನ 3 ವರ್ಷ ಮುಚ್ಚಿಟ್ಟೆ. ನಿಮ್ಮನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು ಅಂತ ತುಂಬಾ ಯೋಚನೆ ಮಾಡಿದೆ. ಆದ್ರೆ ನಿನ್ನೆ ನೀವು ಮದುವೆಗೆ ಒಪ್ಪೋದೇ ಇಲ್ಲ ಅಂದಾಗ ನನಗೆ ತುಂಬಾ ಟೆನ್ಷನ್ ಆಗೋಯ್ತಾತ. ಸಿರಿನು ನನಗೋಸ್ಕರ ಎಷ್ಟು ವರ್ಷ ಕಾಯ್ತಾಳೆ ತಾತ. ಎಲ್ಲ ಅವಳನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ನಿನಗೂ ಅಮ್ಮನಿಗೂ ಹೇಳ್ದೆ. ನಾನು ಸಂದಿನ ದಾರಿನ ಹಿಡಿದ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ತಾತ. ನೀವೆತ್ತಿ ಬೆಳೆಸಿದ ಮಗು ತಾತ ನಾನು. ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ದೇವೊಂದು ಅವಕಾಶ ಮಾಡಿಕೊಡಿ ತಾತ, ಪ್ಲೀಸ್ ತಾತ.
ದೊಡ್ಡ ಮನಸ್ಸು ಮಾವ. ಇವತ್ತು ಗೊತ್ತೋ ಗೊತ್ತಿಲ್ದೇನೋ ನಾನು ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನಾನು ಪ್ರಾಣ ಹೋದ್ರೂ ನಾನು ಯಾವತ್ತೂ ನಿಮ್ಮ ಮಾತನ್ನು ಮೀರೋದಿಲ್ಲ. ಆದ್ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಮಾವ. ಮಾವ 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 ಬಾಗಿಲು ತೆಗೀರಿ ಮಾವ. ಮಾವ ದಯವಿಟ್ಟು ಬಾಗಿಲು ತೆಗೀರಿ. ಒಂದ್ ನಿಮಿಷ, ಆರತಿ ಮಾಡದೆ ಮದುಮಕ್ಳು ಒಳಗೆ ಹೋಗೋ ಹಾಗಿಲ್ಲ, ಬಂದೇ ಇರಿ. ತುಳಸಿ ಬಾಯಿಗೆ ನೋಡು, ದತ್ತಣ್ಣನ ಹತ್ರ ಆಮೇಲೆ ನಿಧಾನವಾಗಿ ಕೂತು ಮಾತಾಡೋಣ. ಈಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡೋಣ. ಹೌದಮ್ಮ ತುಳಸಿ, ದತ್ತಣ್ಣ ನೋಡೋಕೆ ಸ್ವಲ್ಪ ಗಡಸು, ಆದ್ರೆ ಅವನ ಮನಸ್ಸು ಹೂವಿನಂಥದ್ದು. ಅವನಿಗೆ ಕ್ಷಮಿಸೋ ಮನಸ್ಸಿಲ್ಲ ಅಂದ್ರೆ ಬಾಗಿಲು ತೆಗಿತಾನೆ ಇರಲಿಲ್ಲ. ಅವನ ಪಾಡಿಗೆ ಅವನು ಬಿಟ್ಬಿಡು, ಕೋಪ ಇಳಿದ್ಮೇಲೆ ಸರಿ ಹೋಗ್ತಾನೆ. ಕೇಳಿಸ್ಕೊಂಡ್ಯಾ? ಆ ಮುದ್ಕಂಗೆ ನಮ್ಮೇಲೆ ಮಾತ್ರ ದ್ವೇಷ ಅನ್ಸುತ್ತೆ. ಕೇಳಿಸ್ಕೊಂಡ್ಯಾ? ಸಮಾಧಾನ ಆಯ್ತಾ ಈಗ? ಅದೇನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ನಡುಬೀದಿ ಅಂತೆಲ್ಲ ಹೇಳ್ತಾ ಇದ್ದೆ. ಆ ಮುದ್ಕಾನು ಅವ್ರ ಕಡೆನೆ ಸೇರ್ಕೊಂಡು ನಿನ್ ತಲೆ ಮೇಲೆ ಚೆನ್ನಾಗಿ ಮೆಣಸಿನ್ಕಾಯಿ ಅರದು ಬಿಟ್ಟ. ಮುಗಿದು ಹೋಯ್ತು, ಎಲ್ಲ ಮುಗಿದು ಹೋಯ್ತು. ಅದೇನೋ ಮಾಡ್ತೀನಿ ಮಾಡ್ತೀನಿ ಅಂತಿತ್ತು. ಅಮ್ಮ ನೀವು ಬನ್ನಿ. ಪುಟ್ಟ ಅದು ಅಯ್ಯೋ, ಇವ್ರ ಮಂಗಳ ಕಾರ್ಯಕ್ಕೆಲ್ಲ ಬರೋ ಹಾಗಿಲ್ಲ, ಗೊತ್ತಿಲ್ವಾ ನಿಮ್ಗೆ? ಸಂಪ್ರದಾಯ ಅಂತ ಇರೋದು ನಮ್ಮನ್ನ ಉದ್ಧಾರ ಮಾಡೋದಕ್ಕೆ, ದೂರ ತಳ್ಳೋಕಲ್ಲ. ಒಳ್ಳೆ ಮನ್ಸಿರೋರು ಯಾರು ಬೇಕಾದ್ರೂ ಮಂಗಳ ಕಾರ್ಯಕ್ಕೆ ಬರಬಹುದು. ಅಮ್ಮ, ದೇವ್ರು ಕೇಳೋದು ಸಂಪ್ರದಾಯ ಪಾಲಿಸ್ತಿದ್ಯಾ ಅಂತ ಅಲ್ಲ, ಶುದ್ಧವಾದ ಮನ್ಸಿದ್ಯಾ ಅಂತ. ಆ ಶುದ್ಧವಾದ ಮನ್ಸು ನಿಮ್ಗಿದೆ ಅಲ್ವಾ? ಬನ್ನಿ. ತುಳಸಿ, ಸಂಪ್ರದಾಯ ಗೊತ್ತಿರೋ, ಬುದ್ಧಿವಂತಿಕೆ ಇರೋ ಒಳ್ಳೆ ಸೊಸೆ ಸಿಕ್ಕಿದಾಳೆ ನಿನಗೆ. ಒಳ್ಳೆ ಸೊಸೆ ಸಿಗೋಕ್ಕೂ ಹಣೆಯಲ್ಲಿ ಬರ್ದಿರ್ಬೇಕು. ಶುಭ ನುಡಿಯ ಸೋಮ ಅಂದ್ರೆ ಗೂಬಿ ಕುಣಿತಿದೆಯಲ್ಲ ಮಾಮ ಅಂದ್ರಂತೆ. ಹಾಗೆ ಆಯ್ತು ನಿನ್ನ ಕತೆ. ಮೊದಲು ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡು. ತುಳಸಿ ಬಾಮ ಹಿಡ್ಕೊ. ಆರತಿ ಎತ್ತಿರಿ ನಾರಿಯರೆಲ್ಲರೂ ಚಂದ್ರದ ಸೀತಾರಾಮರಿಗೆ. ಪುಟ್ಟ, ಬಲ್ಗಾಲಲ್ಲಿ ಸೇರೋದು ಹೊಸಲು ತುಳಿದೆ ದಾಟಿ ಒಳಗ್ ಬಾ. ಹೇಗಾಗುತ್ತೆ ತುಳಸಿ? ಅತ್ತೆ ನೀನು ಅಷ್ಟು ಸುಲಭವಾಗಿ ಹೇಗೆ ಒಳಗೆ ಕರ್ಕೊಂಡ್ಬಿಡ್ತೀಯ? ಗಂಡನ ಹೆಸರು ಹೇಳಿದ್ರೆ ಮಾತ್ರ ಒಳಗೆ ಕರ್ಕೊಳ್ಳೋದು. ಅಯ್ಯೋ, ಅದಕ್ಕೇನಂತೆ, ನನ್ನ ಗಂಡನ ಹೆಸರು ಸಮರ್. ಹೇ ಪುಟ್ಟ, ಗಂಡನ ಹೆಸರು ಹೇಳುವಾಗ ಸ್ವಲ್ಪ ಭಯ ಭಕ್ತಿ ಬೇಡವಾ? ಸದ್ಯ ಸಮರ್ಥ ಅಂತ ಹೇಳಿದ್ನಲ್ಲ, ಅದೇ ಸಮಾಧಾನ. ಎಲ್ಲಿ ಗೂಬೆ ಸೋಂಬೇರಿ ಸುಬ್ಬ ಅಂತ ಹೇಳ್ತಾಳೆ ಅಂತ ಭಯ ಆಗಿತ್ತು ನನಗೆ. ಸೇರೋದು ಬಲ್ಗಾಲಿಟ್ಟು ಒಳಗಡೆ ಬಾ.